100 ಗೆಣಸ, 100 ಗೆಣಸು. ಹೊಟ್ಟೆ ಪಾಡ್ಗೆ 100 ಗೆಣಸೇ ಬೇಕಾ ನಿನ್ಗೆ? ಮಳೆ ಇಲ್ಲ. ಅಲ್ಲಕ್ಕವ ಫಾರೆಸ್ಟ್ ಒಳಗೆ ಹೋಗ್ಬಾರ್ದು ಅಂತ ರೂಲ್ಸ್ ಮಾಡೋರಲ್ಲವ. ಗೆಡ್ಡೆ ಗೆಣಸು ತಿನ್ನೋರು ಹಂಗಲ್ಲಕ್ಕವ. ಈಗ ಪ್ರಾಣಿಗಳು ಬೇರೆ ಬಿಟ್ಬಿಟ್ಟವ್ರೆ, ಹುಲಿ ಅವೆ, ಚಿರತೆ ಅವೆ, ಆನೆಗಳವೆ. ಏನಾರು ಮಾಡ್ಬಿಟ್ರೆ ಏನ್ ಮಾಡ್ದೇವ? ಸುಂಡೆಕಾಯಿ ತಿನ್ಬೇಕಾರೆ ಸುಂಡೆಕಾಯಿ ಹೊಲಗಳನ್ನೆಲ್ಲ ಬೆಳ್ಕೋಬೋದಲ್ಲ ತಾಯಿ. ಕಾಡ್ಗೋದ್ರೆ ಸುಂಡೆಕಾಯಿ ನಮ್ಗೆ ಅಲ್ದ್ರಿಲ್ಲ. ಸುಂಡೆಕಾಯಿ ಹೋಗ್ಬೇಕು, ತರ್ಬೇಕು. ಸೌದೆ ಈಗ ಕಾಯಿಲೆ ಜಾಸ್ತಿ. ಸೌದೆ ಪುಳೆ ತಂದಿ ನಾವಪ್ಪಟ್ಟೆ ಆಮ್ಲೆ ಗಂಜೆ ಬೇಯಿಸಿ ತಿನ್ಬೇಕು. ಇನ್ನು ನೀವು ಅದೇ ಈ ಹಿಂದೆ ಏನಿತ್ತು ಪದ್ಧತಿ ಅದನ್ನೇ ಅನುಸರಿಸ್ತಾ ಇದ್ದಾರೆ. ಅದೇ ಮಾಡ್ತಾ ಇರೋದು. ನಿಮ್ಗೇನಪ್ಪ ಅಂದ್ರೆ ನಿಮ್ಗೇನೋ ಗೆಡ್ಡೆ ಗೆಣಸುಗಳಿಗೆ ದನ ಕುರಿ ಮೇಯಿಸ್ಕೊಳಕ್ಕೆ ಒಂದು ಅವಕಾಶಗಳು ಬೇಕು ಅಲ್ವಾ? ಸರಿ ಅಲ್ವಾ ನಾನು ಹೇಳೋದು? ಇನ್ನೇನಾರಿದ್ರು ಹೇಳ್ಬಿಡತ್ತಾಗ ಅಷ್ಟೇ. ಕಡ್ಡಿ ಸೊಪ್ಪು ಇದು ಯಾವ್ದವ? ಇದೆಲ್ಲ ಕೇಳಿ ಅಲ್ವಲ್ಲ. ಮಾಡ್ಲೆ ಸೊಪ್ಪು. ಅಯ್ಯೋ ಅಪ್ಪ. ಒಟ್ಟು ಕಾಡು ಪ್ರದೇಶದಲ್ಲಿ ನೀವು ಇತ್ಕೊಂಡು ಗೆಡ್ಡೆ ಗೆಣಸು ಸೊಪ್ಪು ಸಿದ್ಕೆ ತಿನ್ಕೊಂಡು ಸುಂಡೆಕಾಯಿ ತಿನ್ಕೊಂಡು ಜೀವನ ಮಾಡ್ತಿದ್ದಾರೆ. ನಿನ್ನ ಹೆಸರು ಹೇಳ್ಬಿಡು ಒಂದ್ಸಲ. ನೋಡಪ್ಪ, ಮಾರಮ್ಮನ ಬೇಡಿಕೆ ನೋಡ್ರಪ್ಪ. ಗೆಡ್ಡೆ ಗೆಣಸು ಬೇಕಂತೆ, ಸೊಪ್ಪು ಸಿದ್ಕಲು ಬೇಕಂತೆ. ಮಾರಮ್ಮನ ಬೇಡಿಕೆ ನೋಡಿ ದಯವಿಟ್ಟು. ಹೌದವಾ? ಮಾರಮ್ಮನ ಬೇಡಿಕೆನ ದಯವಿಟ್ಟು ನಮ್ಮ ಸರ್ಕಾರಗಳು ಈಡೇರಿಸ್ಕೊಡ್ಬೇಕು. ನಮಗೆ ಅವಕಾಶ ಮಾಡಿಕೊಡಿ ಸೊಪ್ಪು ಸಿಕ್ಲಿ ಕಿತ್ಕೊಳಕ್ಕೆ. ನಾವು ಕಾಡು ಪ್ರದೇಶದಲ್ಲಿ ಇರ್ತೇವೆ ಅಂತ ಕಾಡು ಮನ್ಸೂರು ಅಂತ ಹೇಳ್ತಾವ್ರೆ. ಕಾಡು ಮನ್ಸೂರು ಅಂತ ಹೇಳ್ತಾವ್ರೆ ಪಾಪ. ಇಲ್ಲೆಲ್ಲ ನಮ್ಮ ಬುಡಕಟ್ಟು ಜನಾಂಗದವರು ಎಲ್ಲರೂ ಸಹ ಹೌದು ಎಲ್ಲರೂ ಇದ್ದಾರೆ ಪಾಪ. ನೋಡಿ ಸರ್ಕಾರಗಳು ಅವ್ರಿಗೆ ಬೇಳೆ ಆಳು ಮೂಳೆ ಎಲ್ಲ ಕೊಡ್ತಿತ್ತು, ಅದನ್ನ ನಿಲ್ಸ್ಬಿಟ್ಟು ಅದನ್ನ ನಿಲ್ಸಿದ್ದಾರೆ. ಏನ್ ಮಾಡ್ತಾ ಇದೆ ಒಂದು ಅರ್ಥವೇ ಆಯ್ತಿಲ್ಲ. ಬೇಳೆ ಗಿಳೆ ಎಣ್ಣೆ ಅವ್ರಿಗೇನ್ ಬೇಕು ಎಲ್ಲ ಕೊಡ್ತಾ ಇತ್ತು ಮೊದಲು. ಈಗ ಅದನ್ನು ನಿಲ್ಸಿ ಅವ್ರ ಬಾಯಿಗೆ ಮಣ್ಣು ಹಾಕ್ಬಿಡ್ತಾರೆ. ಸೊ ಇದು ಈ ವಾಸ್ತವಿಕ ಐತೆ ನೋಡಿ. ಇವ್ರ ನೋಡ್ರಿ ಒಂದ್ ತಿಳ್ಕೊಳ್ಳಿ, ಈ ಬುಡಕಟ್ಟು ಜನಾಂಗದವರು ಅರಣ್ಯದ ಜೊತೆ ಒಂಥರ ಅದ್ ಬಿಟ್ರೆ ಅವ್ರಿಗೆ ಬದುಕೇ ಇಲ್ಲ. ಆ ಥರ ಜೀವನ ಕಟ್ಕೊಂಡಿರೋರು ಅರಣ್ಯ ಜೊತೆ ಸಂಪರ್ಕದಲ್ಲೇ ಇರ್ತಾರೆ ನಿರಂತರವಾಗಿ. ಆ ಥರ ಜನ. ಸೊ ಇವ್ರಿಗೆ ಕೊನೆ ಪಕ್ಷ ಯಾವುದಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ಸರ್ಕಾರದಿಂದ ಅವ್ರಿಗೇನು ಅಗತ್ಯ ಇದೆ ಅದಕ್ಕಾರ ಅವಕಾಶ ಮಾಡಿಕೊಡ್ಬೇಕು. ಅರ್ಥ ಆಯ್ತಾ? ಅವ್ರಿಗೇನು ಬೇಕು ಮೂಲಭೂತ ಸೌಕರ್ಯ ಅದನ್ನಾರು ಕೊಡಬೇಕು. ನೀರೇ ಕೊಡೋದಿಲ್ಲ, ಕುಡಿಯೋಕೆ ನೀರೇ ಗತಿ ಇಲ್ಲ. ಈ ಥರ ಇರುವಾಗ ಜನ ಆ ಆಡು ಕುರಿ ದನ ಎಲ್ಲನೂ ಕಾಡಕ್ಕೆ ತಾನೇ ಬಿಡಬೇಕು. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಜನರನ್ನೊಳೆ ಏನೋ ಒಂಥರ ಈ ಬೇರೆ ದೇಶದಿಂದ ಬಂದವ್ರೆ ಇವ್ರನ್ನೆಲ್ಲ ಸುಟ್ಟಾಕ್ಬಿಡ್ಬೇಕು, ಇವ್ರನ್ನೆಲ್ಲ ಮಟ್ಟ ಹಾಕ್ಬಿಡ್ಬೇಕು ಅನ್ನೋ ಥರ ಯಾಕೆ ಟ್ರೀಟ್ ಮಾಡ್ತೀರಾ? ಮಾಡಬೇಡಿ ಪಾಪ. ಅಮಾಯಕ ಜನ ಬಡತನದಲ್ಲಿ ಜೀವನ ಕಟ್ಕೊಂಡವರು. ಬಡತನದಲ್ಲಿ ನೋಡಿ ಪಾಪ ಅವ್ರಿಗೆ ಎಲ್ಲ ನೋಡಿ ಉತ್ಬಿಟ್ಟು ನೋಡಿ ರೀತಿ ಎದುರಾಟ ಆಡ್ಕೊಂಡು ಕೂತವ್ರೆ ಟೈಮ್ ಪಾಸ್ ಮಾಡ್ಕೊಂಡು. ಇದು ಯಾವ ವ್ಯವಸ್ಥೆ ಇದು? ಈ ಥರದ ಅವ್ಯವಸ್ಥೆಗಳು ಆಗಬಾರ್ದು. ಜನಗಳಿಗೆ ಬನ್ನಿ ಅಲ್ಲಿನ ವಾಸ್ತವ ಸ್ಥಿತಿ, ಅವ್ರು ಯಾವ ಥರ ಜೀವನ ಮಾಡ್ತಾರೆ, ಹಳ್ಳಿಗಳಲ್ಲಿ ಯಾವ ರೀತಿ ಬದುಕು ಕಟ್ಕೊಂಡಿದ್ದಾರೆ. ಈ ಸರ್ಕಾರಗಳು ಮಾಡಬೇಕು ಬಂದು. ಯಾಕಂದ್ರೆ ನಮ್ಮಂಥವ್ರಿಗೆ ಅವಕಾಶ ಮಾಡಿಕೊಡಿ, ನಾವು ಮಾಡ್ತೀವಿ, ಜನಗಳಿಗೆ ಅರಿವು ಮೂಡಿಸ್ತೀವಿ. ಯಾವುದೇ ಥರದ ಅವರು ಯಾವ ಥರ ಜೀವನವನ್ನು ಕಟ್ಕೋಬೇಕು, ಅರಣ್ಯ ಪ್ರದೇಶಗಳಲ್ಲಿ ಯಾವ ರೀತಿ ಬದುಕನ್ನು ಕಟ್ಕೋಬೇಕು, ಇದ್ರ ಬಗ್ಗೆ ಅರಿವು ಮೂಡಿಸ್ತೀವಿ. ಅವ್ರು ಬೇಕಾದಂಥ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡಿ ಅಂತ ಒಂದು ಮೆಸೇಜ್ ಆಗ್ತಾ ಇದ್ದೀನಪ್ಪ. ಒಳ್ಳೇದಾಗಲಿ. ಸೊ ನೀವು ಕಾನೂನನ್ನು ಕಾಪಾಡೋದ್ರ ಜೊತೆಗೆ ಜನಜೀವನವನ್ನು ಸಹ ಆಲಿಸಬೇಕು ಅಂತಕ್ಕಂಥದ್ದು ಒಂದು ಸಂದೇಶ ಇದೆ. ಆಗ್ಬೋದಾ ಸಮಯ? ಎಲ್ಲ ನಾನು ಒಬ್ಬನೇ ಮಾತಾಡ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ಯಾಕಂದ್ರೆ ಅವ್ರು ಎಷ್ಟು ಕೊಡ್ಬೇಕು ಮಾಹಿತಿ ಅಷ್ಟು ಕೊಟ್ಟಿದ್ದಾರೆ. ನಾನು ಸಂಕ್ಷಿಪ್ತವಾಗಿ ಡೀಟೇಲ್ ಕೊಡಬೇಕು, ಕೊಟ್ಟಿದ್ದೀನಿ.